ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸ್ ಭಾರತೀಯ ವಾಯುಸೇನೆಯಿಂದ ಹೊಸದಾಗಿ ಅಧಿಸೂಚನೆ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನೋಡ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಯಾವಾಗಂದ್ರೆ 24 ಜೂನ್ 2026 ಅಂದ್ರೆ ನಿನ್ನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ 27 ಜುಲೈ 2026 ಇದ ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಅಪ್ಲಿಕೇಶನ್ ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ಅದನ್ನ ಪೋಸ್ಟ್ ಆಫೀಸ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನಿಮಗೆ ನೋಡ್ರಿ ಮುಂದೆ ತಿಳಿಸ್ಕೊಡ್ತಾನ ಪೋಸ್ಟ್ ಆಫೀಸ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿ. ಮತ್ತು ಇದರ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರೊಳಗೆ ನಿಮಗೆ ಉದ್ಯೋಗ ಸ್ಥಳ ಇದ್ದಿರ್ತೈತಿ. ಯಾವ ಪೋಸ್ಟ್ ಕರೆದಾರ ಇದ್ರೊಳಗೆ MTS ಪೋಸ್ಟ್, ಇಂಡಿಯನ್ ಏರ್ಫೋರ್ಸ್ ಒಳಗೆ MTS ಪೋಸ್ಟ್ಗಳನ್ನ ಕರೆದಾರ. ಟೋಟಲ್ ಆಗಿ ಇದಕ್ಕೆ ನೋಡ್ರಿ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈಗ ಏನು ಬಂದಿರತಕ್ಕಂಥ ಅಧಿಸೂಚನೆ PDF 2 ಫಾರ್ಮ್ ಎರಡೂ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿನ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯಾವುದೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಆತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾರೆ. ಮತ್ತು ನೋಡ್ರಿ, ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೂನು. ಇಲ್ಲಿ ನೋಡ್ಬೋದು, ಇದ್ರ ಬಗ್ಗೆ ಒಂದೊಂದಾಗಿ ಮೊದಲು ನೋಡೋದಾದರೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ, ಟೋಟಲ್ ಆಗಿ 6 ವೇಕೆನ್ಸಿ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ, ಸರ 6 ವೇಕೆನ್ಸಿ ಇದಾವ್ರಿ, ನಾವೇನು ಸೆಲೆಕ್ಟ್ ಹಾಕಿವ್ರಿ. ಇಲ್ಲಿ ನೋಡ್ರಿ, ಇದು ಆಲ್ಮೋಸ್ಟ್ ಯಾರಿಗೂ ಕೂಡ ಇಂಥ ನೋಟಿಫಿಕೇಶನ್ ಗೊತ್ತಿರಂಗಿಲ್ಲ, ಯಾರಿಗೊಬ್ಬರಿಗೂ ಕೂಡ ಗೊತ್ತಿರಂಗಿಲ್ಲ. ಅದಕ್ಕಾಗಿ ಯಾರು ವಿಡಿಯೋ ನೋಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೋ ಪೋಸ್ಟ್ ಆಫೀಸ್ ಮೂಲಕ ಅರ್ಜಿ ಸಲ್ಲಿಸೋದಿರ್ತೈತಿ. ಇಷ್ಟು ಬಿಡು, ನಾವೇನು ಈ ಪೋಸ್ಟ್ ಆಫೀಸ್ ಮೂಲಕ ಅರ್ಜಿ ಸಲ್ಲಿಸಿ ಕೇವಲ 6 ಪೋಸ್ಟ್ ಅದಾವು, ನಾವೇನು ಸೆಲೆಕ್ಟ್ ಹಾಕಿವಿ ಅಂತೇಳಿ ಯಾರು ಕೂಡ ಅಪ್ಲಿಕೇಶನ್ ಹಾಕಂಗಿಲ್ಲ. ಅದಕ್ಕಾಗಿ ನೋಡ್ರಿ, ಪೋಸ್ಟ್ ಆಫೀಸ್ ಮೂಲಕ ಯಾವ ಕರೆದಿರ್ತಾರೆ ಜಾಬ್ಸ್ ಅಂತ ಪ್ರತಿಯೊಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತ ಬರ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ, ಯಾಕಂದ್ರೆ ಕಡಿಮೆ ಕಟಪ್ ನಿಲ್ತಿರ್ತಾವೆ. ಕೆಲವೊಂದು ವಿದ್ಯಾರ್ಥಿಗಳು ಪೋಸ್ಟ್ ಆಫೀಸ್ ಮೂಲಕ ಅರ್ಜಿ ಸಲ್ಲಿಸಿರ್ತಾರೋ ಅವು ರಿಸಲ್ಟ್ ಆಗಿರ್ತಾವೆ. ಯಾಕಂದ್ರೆ ಏನಾರು ಮಿಸ್ಟೇಕ್ ಮಾಡಿರ್ತಾರೆ, ಅದಕ್ಕಾಗಿ ರಿಸಲ್ಟ್ ಆಗಿರ್ತಿರ್ತಾವೆ. ನಿಮ್ದು ಏನಾರ ಪೋಸ್ಟ್ ಆಫೀಸ್ ಮೂಲಕ ಅರ್ಜಿ ಸಲ್ಲಿಸಿದ್ದು ಸಕ್ಸಸ್ ಆತಂದ್ರೆ ಇಲ್ಲಿ ನೋಡ್ರಿ, ಎಕ್ಸಾಮ್ ಪಾಸ್ ಆದ್ರಂದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಅದಕ್ಕಾಗಿ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ರಿ. ಇಲ್ಲಿ ನೋಡ್ರಿ, ಈ ವಾರ ಒಳಗೆ 3 ಪೋಸ್ಟು, OBC ಒಳಗೆ 2 ಪೋಸ್ಟು, EWS ಒಳಗೆ 1 ಪೋಸ್ಟು, ಟೋಟಲ್ ಆಗಿ 6 ಪೋಸ್ಟು. ಯಾವ ಪೋಸ್ಟ್ ಅಂದ್ರೆ ನೋಡ್ರಿ, MTS ಪೋಸ್ಟ್ಗಳನ್ನ ಕರೆದಾರ. ಇದು ಪೋಸ್ಟಲ್ ಅಡ್ರೆಸ್, ಇದೇನೈತಿ ಪೋಸ್ಟಲ್ ಅಡ್ರೆಸ್. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ, ಪೋಸ್ಟ್ ಆಫೀಸ್ ಮೂಲಕ ಅರ್ಜಿಯನ್ನು ಸಲ್ಲಿಸೋ ಮುಂದೆ ಎನ್ವೆಲಪ್ ತೆಗೆದುಕೊಳ್ಬೇಕಾಗತಿ. ಅದ್ರ ಮೇಲೆ ನೀವು ಏನು ಬರಿಬೇಕಂದ್ರೆ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ MTS ಅಂತ ಪೋಸ್ಟ್ ಬರಿಬೇಕು. ಅಡ್ರೆಸ್ ಒಳಗೆ, ಪೋಸ್ಟಲ್ ಅಡ್ರೆಸ್ ಒಳಗೆ ಇವ್ರ ಅಡ್ರೆಸ್ ಬರಿಬೇಕು. ಕಮಾಂಡೆಂಟ್ IIF ಇದು ವಿಮಣಾಪುರ PO ಬೆಂಗಳೂರು, ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಪೋಸ್ಟಲ್ ಅಡ್ರೆಸ್. ಮತ್ತು ಅರ್ಜಿ ನೋಡ್ರಿ, ಜಸ್ಟ್ ಇದಕ್ಕೆ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಏಜ್ ಮುಂದೆ ತಿಳಿಸ್ಕೊಡ್ತನು. ಇಲ್ಲಿ ನೋಡ್ರಿ, ಮತ್ತು ಇಲ್ಲೇ ನೋಡ್ರಿ ಏಜ್ ಐತಿ. ಕನಿಷ್ಠ 18 ವರ್ಷ, ಗರಿಷ್ಠ 25 ವರ್ಷ. ಪ್ಲಸ್ ಏಜ್ ರಿಲ್ಯಾಕ್ಷನ್ OBCದವ್ರಿಗೆ 3 ವರ್ಷ, SC STದವ್ರಿಗೆ 5 ವರ್ಷ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ದವ್ರಿಗೆ 10 ವರ್ಷ. ಈ ರೀತಿಯಾಗಿ ನಿಮ್ಗೆ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಮತ್ತು ನೋಡ್ರಿ, ನಿಮ್ಗೆ ಎಕ್ಸಾಮ್ ಇರ್ತೈತಿ. ನೀವು ಎಕ್ಸಾಮ್ ಕೂಡ ಪಾಸ್ ಆಗಬೇಕು. ಜಸ್ಟ್ ನೋಡ್ರಿ, 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ 10th ಪಾಸ್, ಡಿಸರಬಲ್ ಕ್ವಾಲಿಫಿಕೇಶನ್ ಕೊಟ್ಟಾರ. ಇಲ್ಲಿ ನೋಡ್ರಿ, 1 year ಆಫ್ ಎಕ್ಸ್ಪೀರಿಯನ್ಸ್ ಆಸ್ ವಾಚ್ಮನ್, ಲಾಸ್ಕರ್ ಅಥವಾ ಗೆಸ್ಟರ್ನ್ ಆಪರೇಟರ್ ಅಥವಾ ಗಾರ್ಡಿನರ್. ಇಲ್ಲಿ ನೋಡ್ರಿ, ಇದು ಸರ್ಟಿಫಿಕೇಟ್ ಬೇಕಂತೇಳಿ ಕಡ್ಡಾಯ ಇಲ್ಲ. ಜಸ್ಟ್ ನೋಡ್ರಿ 10th ಪಾಸ್ ಆಗಿತ್ತಂದ್ರೆ ಅರ್ಜಿ ಸಲ್ಲಿಸ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಸ್ಟ್ ನೋಡ್ರಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಕನ್ನಡ ಇಲ್ಲ. ಎಕ್ಸಾಮ್ ನೋಡ್ರಿ ಇಂಗ್ಲೀಷ್, ಹಿಂದಿ, ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಎಕ್ಸಾಮ್ ಇರ್ತೈತಿ. ಅದು ನೋಡ್ರಿ ಜನರಲ್ ಇಂಟೆಲಿಜೆನ್ಸಿ, ರೀಸನಿಂಗ್, ನ್ಯೂಮ್ಯಾರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್. ಟೋಟಲ್ ಆಗಿ 4 ಸಬ್ಜೆಕ್ಟ್, 4 ಸಿಲೆಬಸ್. ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ 1. ಮತ್ತು ನೋಡ್ರಿ ನ್ಯೂಮ್ಯಾರಿಕಲ್ ಆಪ್ಟಿಟ್ಯೂಡ್ 2ನೇ ಚಾಪ್ಟರ್. ಮತ್ತು 3ನೇ ನೋಡ್ರಿ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಅವೇರ್ನೆಸ್. ಇದ್ರ ಮೇಲೆ ನಿಮ್ಗೆ ಕ್ವಶನ್ಗಳು ಬರ್ತಾವೆ, ಇಂಗ್ಲೀಷ್ ಹಿಂದಿ ಒಳಗೆ ಇರ್ತೈತಿ. ಮತ್ತು ಇಲ್ಲಿ ಲಾಸ್ಟ್ ಡೇಟ್ ನೋಡ್ರಿ, ದ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಫ್ರಮ್ 30 days ಫ್ರಮ್ ದ
ಸ್ಟಾರ್ಟ್ ಡೇಟ್ ಆಫ್ ಪಬ್ಲಿಕೇಶನ್ ಟು ದ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನೋಡ್ರಿ ಈಗ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ ಅಂದ್ರೆ ಇದು 24 ಜೂನ್ 2026 ಈ ಡೇಟ್ ಹಿಡಿದ ಲಾಸ್ಟ್ ಡೇಟ್ 30 ದಿನ ಅಂದ್ರೆ ಲಾಸ್ಟ್ ಡೇಟ್ ಯಾವಾಗತ್ತು 27 ಜುಲೈ 2026 ಇದೇ ಕೊನೆಯ ದಿನಾಂಕ ಆಗಿರ್ತೈತಿ. ನಿಮ್ಗೆ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಬೇಕು. ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಅಪ್ಲಿಕೇಶನ್ ಸಲ್ಲಿಸೋದಿರ್ತೈತಿ. ಇಲ್ಲಿ ನೋಡ್ಬೋದು ಇದು ಅಪ್ಲಿಕೇಶನ್ ಫಾರ್ಮ ಇದೇ ರೀತಿ ಕರೆಕ್ಟಾಗಿ ಫಿಲ್ಅಪ್ ಮಾಡೋದು. ನಿಮ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂತೇಳಿ. ಈಗ 4 ಅಥವಾ 5 ತಿಂಗಳಿಂದ ವಿಡಿಯೋ ನೋಡ್ರಿ, ಆವಾಗ ಒಂದು ವಿಡಿಯೋ ಮಾಡಿ ತಿಳಿಸಿನ ಸೇಮ್ ಅದೇ ರೀತಿಯಾಗಿ ಇದನ್ನು ಫಿಲ್ಅಪ್ ಮಾಡೋದು. ನಿಮಗೆ ಇದ್ರ ಬಗ್ಗೆ ನೆಕ್ಸ್ಟ್ ಇದೇ ವಿಡಿಯೋ ಬೇಕಂದ್ರೆ ಹೇಳ್ರಿ, ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸುವುದು, ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ಪೋಸ್ಟ್ ಆಫೀಸ್ ಮೂಲಕ ಮತ್ತು ಎನ್ವಲಪ್ಗಳನ್ನ ಯಾವ ರೀತಿಯಾಗಿ ಫಿಲ್ಅಪ್ ಮಾಡಿ ಮತ್ತು ಸೆಲ್ಫ್ ಅಟೆಸ್ಟೆಡ್ ಕೂಡ ಮಾಡಬೇಕು. ವಿತ್ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ನೀವು ಕಳಿಸ್ಬೇಕಾಕತಿ. ನಿಮಗೆ ಬೇಕಂದ್ರೆ ಹೇಳ್ರಿ ವಿಡಿಯೋ, ಅದನ್ನು ನೆಕ್ಸ್ಟ್ ನಿಮಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನೋಡ್ರಿ ಇಷ್ಟು ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಜಸ್ಟ್ ನೋಡ್ರಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಿ. ಕೇವಲ 10ನೇ ತರಗತಿ ಮತ್ತು ಸ್ಟಾರ್ಟಿಂಗ್ ಹೇಳಿನ ಜಾಬ್ ಲೊಕೇಶನ್ ಉದ್ಯೋಗ ಸ್ಥಳದಲ್ಲಿ ಬೆಂಗಳೂರೊಳಗೆ ಉದ್ಯೋಗ ಸ್ಥಳ ಇದ್ದಿರ್ತೈತಿ. ಯಾವ ಪೋಸ್ಟು MTS ಪೋಸ್ಟು ಮತ್ತು 27 ಜುಲೈ 2026 ಸ್ಟಾರ್ಟಿಂಗ್ ಡೇಟ್ ಹಿಡಿದ 30 ದಿನ ಅಂದ್ರೆ 24ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ರಿ. ಆ ದಿನಾಂಕದಿಂದ 30 ದಿನ ಕ್ಯಾಲ್ಕುಲೇಟ್ ಮಾಡ್ರೆ 27 ಜುಲೈ ಲಾಸ್ಟ್ ಡೇಟ್ ಆಕೈತಿ. 27 ಜುಲೈ ಲಾಸ್ಟ್ ಡೇಟ್ ಆಕೈತಿ. ಅದಕ್ಕಾಗಿ ನೋಡ್ರಿ ಫಾರ್ಮ್ ಬರ್ತಾವೆ, ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಬೇಕು. ನಿಮ್ಗೆ ನೋಡ್ರಿ ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡಿ 2 ಫಾರ್ಮ್ ಬರ್ತಾವೆ. 2 ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಲಾಸ್ಟ್ ಒಂದು 4-5 ತಿಂಗಳ ಬ್ಯಾಕ್ ವಿಡಿಯೋ ಐತಿ, ಆ ವಿಡಿಯೋ ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ಅದನ್ನು ಯಾವ ರೀತಿಯಾಗಿ ಫಿಲ್ಅಪ್ ಮಾಡೋದು ಸೇಮ್ ಅದೇ ರೀತಿಯಾಗಿ ಫಿಲ್ಅಪ್ ಮಾಡಿ ನೀವು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ಮೆಂಟ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸಬ್ಮಿಟ್ ಮಾಡಬೇಕು, ಸಲ್ಲಿಸಬೇಕು. ನಿಮಗೆ ಬೇಕಂದ್ರೆ ಹೇಳ್ರಿ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು. ನೀವು ಪೋಸ್ಟ್ ಆಫೀಸ್ ಸ್ಟಾರ್ಟಿಂಗ್ ಪ್ರತಿಯೊಂದು ಏನೈತಿ ಯಾವ ರೀತಿಯಾಗಿ ಫಿಲ್ಅಪ್ ಮಾಡಿ ನೀವು ಪೋಸ್ಟ್ ಆಫೀಸ್ ಮೂಲಕ ಸಲ್ಲಿಸುವುದು ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಅದ್ರ ಬಗ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನೆ. ಮತ್ತು ನೋಡ್ರಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಪ್ರತಿಯೊಂದು ಯಾವುದೇ ಜಾಬ್ಸ್ ಬಗ್ಗೆ ಅಪ್ಡೇಟ್ ಪಡೆಯೋಕೆ ನೀವು ಆಲ್ಮೋಸ್ಟ್ ನೋಡಿರ್ತೀರಿ. ಏನೇ ಜಾಬ್ಸ್ ಕಲ್ಪನೆ ಮಾಡಿರಿ ಅಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಅದಕ್ಕಾಗಿ ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಜಾಬ್ಸ್ ಬಗ್ಗೆ ಬರೋದಾದರೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಪ್ರತಿಯೊಂದು ಜಾಬ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರು ಅಂದ್ರೆ ನೋಡ್ಕೊಳಕ್ಕೆ ಈಸಿ ಆಕತಿ. ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.